ಬಸವಾದಿ ಶಿವಶರಣರ ಶಿವಶರಣೆಯರ ಸಾಲಿನಲ್ಲಿ ಆಗಿರುವಂತಹ 12ನೇ ಶತಮಾನದೊಳಗ ಪವಾಡ ಪುರುಷರು ಲೀಲಾಮೂರ್ತಿಯು ಸಾಮಾನ್ಯ ಜನರ ದುಃಖ ದುಮಾನಗಳನ್ನು ದೂರ ಮಾಡುತ್ತಿರುವಂತಹ ಪವಾಡ ಪುರುಷರು ಭೀಮಮ್ಮತಾಯಿಯ ಇವತ್ತಿನ ವಿಷಯವಾಗಿ ನಿನ್ನೆಯ ವಿಷಯವಾಗಿ ಭೀಮಮ್ಮತಾಯಿಯ ಪತಿಯಾಗಿರುವಂತಹ ಮೊಗದಾಳದವರ ಅಂತ್ಯ ಸಂಸ್ಕಾರವನ್ನ ಮಾಡಿ ಭೀಮಮ್ಮತಾಯಿ ಮಗನಾಗಿರುವಂತಹ ಕಾಳಿಂಗಪ್ಪಜ್ಜನನ್ನ ಮುಂದಿಟ್ಟುಕೊಂಡು ಮಠದ ಅಧಿಪತಿಯಾಗಿರುವಂತಹ ಮಗನಾಗಿರುವಂತಹ ಕಾಳಿಂಗ ಮಗನನ್ನ ಮುಂದಿಟ್ಕೊಂಡು ಎರಡು ಮಠಗಳ ಉಸ್ತುವಾರಿಯನ್ನ ನಡೆಸಿಕೊಂಡು ಹೋಗುವಂತವನು ಭೀಮಮ್ಮತಾಯಿ ಮಗನಾಗಿರುವಂತಹ ಕಾಳಿಂಗಪ್ಪಜ್ಜ ಅವತಾರ ಪುರುಷನಾಗಿ ತಾಯಿಯಂತೆ ಮಗನ ಹಾಗೆ ಅನೇಕ ಸಿದ್ಧಿ ಪುರುಷನಾಗಿ ಲೀಲೆಗಳನ್ನ ತೋರುತ್ತಾ ಬೆಳಕಾಗಿ ನಿಂತಿರುವಂತವರು ತಾಯಿ ಭೀಮಮ್ಮತಾಯಿ ಮತ್ತು ಮಗನಾಗಿರುವಂತಹ ಕಾಳಿಂಗಪ್ಪಜ್ಜ. ಮಾನವ ಶರೀರ ಬೆಲೆ ಬಾಳುವಂತಹ ಇದು ಮಾನವ ಶರೀರ. ಉಸಿರು ಕಳೆದ ಮೇಲೆ ಈ ಶರೀರಕ್ಕೆ ಬೆಲೆ ಇಲ್ಲ. ಉಸಿರು ಇರುವಾಗಲೇ ಇದಕ್ಕನ್ನ ಈ ಶರೀರಕ್ಕ ಈ ಮಾನವ ಜನ್ಮಕ್ಕೆ ಬೆಲೆಯನ್ನ ತಗೊಂಡು ಬರಬೇಕು. 84 ಲಕ್ಷ ಯೋನಿಯೊಳಗೆ ಹುಟ್ಟಿ ಬರುವಂತಹ ಈ ಮಾನವ ಜನ್ಮ ಬಹುದೊಡ್ಡದಾಗಿರುವಂತಹ ಮಾನವ ಜನ್ಮ. ದೇಹವು ಅಸ್ಪೃಶ್ಯವಾಗುವಕ್ಕನ ಮೊದಲೇ, ದೇಹ ಕ್ಷೀಣವಾಗುವ ಮೊದಲೇ, ದೇಹ ಗಟ್ಟಿ ಇರುವಾಗಲೇ, ಶರೀರ ಗಟ್ಟಿ ಇರುವಾಗಲೇ ದೇವನ ಕರುಣೆಯನ್ನ ಪಡೆದುಕೊಂಡಾಗ ಮಾತ್ರ ಈ ಮಾನವ ಜನ್ಮಕ್ಕ ಈ ಶರೀರಕ್ಕ ಸಾರ್ಥಕ ಬರ್ತದ, ಬಹಳ ಮಹತ್ವ ಬರ್ತದಂತ ಬಸವಾದಿ ಶರಣರ ಕಾಲದೊಳಗೆ ಎಲ್ಲ ಮಹಾತ್ಮರು ಶರಣರು ಸಂತರು ಇದೇ ಮಾತನ್ನ ಹೇಳ್ಕೊಂತ ಬಂದರು. ಶಂಕರಾಚಾರ್ಯರು ಹೇಳ್ತಾರೆ ತಮ್ಮ ಒಂದು ಶ್ಲೋಕದೊಳಗ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇಶಯನಂ ಇಹ ಸಂಸಾರೇ ಕಳೆದು ಸಾರೆ ಕೃಪಯಾಪಾರೆ ಪಾರಿಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಮಾನವ ಜನ್ಮ ಜನನ ಮರಣದ ಚಕ್ರ ಹ್ಯಾಗ್ ತಿರುಗ್ತಾ ಇದಂತಂದ್ರ ಸದಾ ಕಾಲ ತಿರುಗ್ತಾ ಇರ್ತದ. ಜನನ ಮತ್ತು ಮರಣ ಒಬ್ಬ ನಾವೇನು ಮಾನುಷ ಜನ್ಮಕ್ಕೆ ಬಂದಿವಲ್ಲ, ಇದಕ್ಕೆ ಜನನೋದ ಮರಣೋದ ಇದು ತಿರುಗ್ತಾ ಇರ್ತದ. ಒಂದೇ ಸಮನ ತಿರುಗ್ತಾ ಇರ್ತದ. ಇದಕ್ಕ ಹಲ್ಲುಗಳು ಯಾವ್ದಂದ್ರೆ ಭವಕ್ಕೆ ಬರಬೇಕಾದ್ರೆ ಈ ಚಕ್ರ ತಿರುಗ್ತಿರ್ಬೇಕಾದ್ರೆ, ಜನನ ಮರಣದ ಚಕ್ರ ತಿರುಗ್ತಿರ್ಬೇಕಾದ್ರೆ ಒಂದೇ ಸಮನ ತಿರುಗ್ತಿರ್ಬೇಕಾದ್ರೆ ಇದಕ್ಕ ವಿಶ್ರಾಂತಿ ಅನ್ನೋದು ಇರಂಗಿಲ್ಲ. ಈ ಭವಕ್ಕೆ ಬರಬೇಕಾದ್ರ ಮಾನವ ಜನ್ಮಕ್ಕ ನಾವು ಬರಬೇಕಾದ್ರೆ, ಈ ಭೂವಿಗೆ ಬರಬೇಕಾದ್ರ ವಾಸನಾ ಸಂಸ್ಕಾರದಿಂದ ಮಾನವ ಜನ್ಮಕ್ಕೆ ಬಂದಿರ್ತೀವಂತ ನಾವು. ಪೂರ್ವ ಜನ್ಮದ ವಾಸನಾ ಸಂಸ್ಕಾರ ಹೇಗಿರ್ತದಂತಂದ್ರ ಜನನ ಮರಣದ ಆಗು ಹೋಗಿ ನೋಡು ಏನು ಒಡೆತನವಿಲ್ಲದವನಾಗಿ ಜನನ ಮರಣ ಎಂಬುದ ಗಾಲಿ 84 ಲಕ್ಷ ಈ ಗಾಲಿಗೆ ಹಲ್ಲುಗಳವ ಅಂತ ನಿಜಗುಣ ಶಿವಗಿ ಹೇಳ್ತಾರ. ಜನನ ಮರಣದ ಆಗು ಹೋಗಿ ನೋಡು ಒಂದೇ ತನವಿಲ್ಲದವನಾಗಿ ಜನನ ಮರಣ ಎಂಬ ಗಾಲಿಗೆ ಒಂದಲ್ಲ ಎರಡಲ್ಲ 84 ಲಕ್ಷ ಹಲ್ಲುಗಳದವಂತ. ಆಯಾವ ಜನನ ಮರಣದ ಬಂದಿರುವಂತ ಈ ಭವಕ್ಕೆ ಬಂದಿರುವಂತಹ ನಾವುಗಳು ಯಾವದಂತಂದ್ರ ಇಲ್ಲಿ 84 ಜೀವರಾಶಿ ಮಹಾದೇವಿಯಕ್ಕೂ ಹೇಳ್ತಾಳ. 84 ಜೀವರಾಶಿಗಳಿಗೆ ಬಂದೆ ಭಾರತ ನೋವುಗಳನ್ನು ಉಂಡೆ ಅಂತ ಹೇಳ್ತಾಳ. ಮುಂದೆ ಏನಾದರೂ ಆಗಲಿ, ಹಿಂದೆ ಏನಾದರೂ ಆಗಲಿ, ಮುಂದೆ ನೀ ಕರುಣಿಸ ಚೆನ್ನಮಲ್ಲಿಕಾರ್ಜುನ. ವಾಸನಾ ಸಂಸ್ಕಾರದಿಂದ ಮಹಾದೇವಿಯಕ್ಕ ಹಿಂದೆ ಏನಾದಿತ್ತು? ಮಲ್ಲಮ್ಮನ ಅಂಶವೇ ಮಹಾದೇವಿಯಕ್ಕ ಅಕ್ಕನ ಅಂಶವೇ ಮಲ್ಲಮ್ಮ ತಾಯಿ. ಇವರಿಬ್ಬರು ಅವನಾಭಾವ ಸಂಬಂಧದ ಹೇಗಂದ್ರು ವಾಸನಾ ಸಂಸ್ಕಾರದಿಂದ ಮಹಾದೇವಿಯಕ್ಕ ಹಿಂದೆ ಬಸವ ಕಲ್ಯಾಣದೊಳಗ ಕ್ರಾಂತಿ ನಡೀತಿರ್ಬೇಕಾದ್ರೆ ಅಲ್ಲಮ ಪ್ರಭುಗಳಿಂದ ಒಡನಾಟ ಮಾಡಿ ಅಲ್ಲಿ ಸಂತರ ಸಂಘದೊಳಗ
ಬೆರೆತು ಮುಂದೆ ಬರ್ತಿರ್ಬೇಕಾದ್ರ ಮಹಾದೇವಿ ಅಕ್ಕನ ತಂದೆ ತಾಯಿ ಓಂಕಾರ ಶೆಟ್ಟಿ ಲಿಂಗಮ್ಮ ತಾಯಿಯವರು ಮದುವೆ ಮಾಡ್ಬೇಕಂತ ಹೇಳ್ತಿರ್ತಾರ. ಮದುವೆ ಅಂತಂದ್ರ ಮಹಾದೇವಿ ಅಕ್ಕ ಚನ್ನಮಲ್ಲಿಕಾರ್ಜುನನ್ನೇ ಗಂಡನಾಗಿ ಸ್ವೀಕಾರ ಮಾಡ್ಕೊಂಡು ಮತ್ತೊಬ್ಬ ಗಂಡ ಇಲ್ಲ ನನಗೆ ಬೇಡ ಅಂತ ಮಹಾದೇವಿ ಅಕ್ಕ ತೊರೆದಿದ್ದರಿಂದ ಒಬ್ಬಳೇ ಮಗಳಾಗಿದ್ಲು. ಪಾಂಚಾಳ ಕುಲದಲ್ಲಿ ಹುಟ್ಟಿದ್ಲು ಮಹಾದೇವಿ ಅಕ್ಕ. ಹುಟ್ಟಿರುವಂತ ಒಬ್ಬ ಮಗಳನ್ನ ಮದುವೆ ಮಾಡ್ಕೊಳ್ಬೇಕಂತ ಓಂಕಾರ ಶೆಟ್ಟಿ ಲಿಂಗಮ್ಮ ತಾಯಿಯವರು ಪ್ರತಿಜ್ಞೆನ ಮಾಡಿದ್ರು. ನಮಗೂ ಒಬ್ಬಕ್ಕೆ ಮಗಳದಳ, ವಂಶದ ಬಳ್ಳಿ ಹಬ್ಬಬೇಕು, ಇತ್ತೊಬ್ಬ ಮಗಳನ್ನ ಮದುವೆ ಮಾಡಬೇಕು, ಚಲೋ ಮನೆತನಕ್ಕೆ ಕೊಡಬೇಕು, ಗಂಡ ಸಿಗಬೇಕು, ಮಕ್ಕಳು ಮಡಿದೆಯನ್ನು ಪಡಿಬೇಕು, ನನ್ನ ಮಗಳನ್ನ ಮದುವೆ ಮಾಡಿಕೊಡ್ಬೇಕಂತ ವಿಚಾರ ಮಾಡ್ತಿರ್ಬೇಕಾದ್ರ ಮಹಾದೇವಕ್ಕ ಚನ್ನಮಲ್ಲಿಕಾರ್ಜುನನ ಮದುವೆ ಆಗ್ತೀನಂತ ಹೇಳಿ ಅವನನ್ನೇ ಮಲ್ಲಿಕಾರ್ಜುನನ ಗಂಡನ ಮಾಡ್ಕೊಂಡಿನಂತ ಹೇಳಿ ಆ ಜನ್ಮದೊಳಗ ಮಲ್ಲಿಕಾರ್ಜುನನ್ನ ಕೂಡಾಕ ಬಸವಾದಿ ಶಿವಶರಣರ ಎಲ್ಲಿ ಮಹಾಮನಿಗೆ ಹೋಗಿ ಬಸವಣ್ಣವರ ಅಲ್ಲಮ ಪ್ರಭುಗಳ ಎಲ್ಲಾ ಶಿವಶರಣರ ಒಡನಾಟದಲ್ಲಿದ್ದು ಅಲ್ಲಿ ಬೆರೆತು ಕೌಶಿಕ ಮಹಾರಾಜನಿಂದ ಬಿಡುಗಡೆ ಹೊಂದಿ ಎಲ್ಲಿ ಹೋಗ್ತಾಡ್ರಿ ಅಂದ್ರೆ ಕದಳಿವನಕ್ಕೆ ಹೋಗ್ತಿರ್ತಾಡ್ರಿ. ಕದಳಿವನಕ್ಕೆ ಹೋಗಿ ಅಲ್ಲಿ ಮಾತೇರು ಮಲ್ಲಿಕಾರ್ಜುನ ಸಾಕ್ಷಾತ್ಕಾರ ಮಾಡಿಕೊಂಡು ಆಕೆ ಏನು ಅಂತರ್ಮುಖಳಾಗ್ತಾಳ, ಅಲ್ಲಿ ಅಮರಳಾಗ್ತಾಳ. ಅಮರಳ ಆಗುವ ಪೂರ್ವದೊಳಗೆ ಅನ್ಕೊಂಡಿರ್ತಾಳಂತ ನಾನು ಇನ್ನೇನು ದೇಹ ತ್ಯಾಗ ಮಾಡ್ತಿರ್ಬೇಕು, ಈ ದೇಹವನ್ನ ತೊರೆಯುವ ಪೂರ್ವದೊಳಗ ಮನಸ್ಸಿನೊಳಗ ಮಹಾದೇವಿ ಅಕ್ಕ ಅನ್ಕೊಂತಿದ್ಲಂತ ನಾನು ಮುಂದಿನ ಜನ್ಮ ಏನಾದ್ರೂ ಬಂದ್ರ ಮನುಷ್ಯಳಾಗಿ ಹುಟ್ಟಿ ಬಂದ್ರ ಮಲ್ಲಯ್ಯನನ್ನ ಸ್ಮರಣೆ ಮಾಡ್ಕೊಳ್ಬೇಕು, ತಂದೆ ತಾಯಿ ಹೇಳಿದ ಪ್ರಕಾರವಾಗಿ ಗಂಡನ ಮಾಡ್ಕೊಳ್ಬೇಕು, ಸಂಸಾರಿ ಆಗಬೇಕಂತ ಸಂಕಲ್ಪವನ್ನ ಮನಸ್ಸಿನೊಳಗೆ ಅನ್ಕೊಂಡು ದೇಹ ತ್ಯಾಗವನ್ನ ಮಾಡಿ ಬಿಟ್ಟಿರ್ತಾಳಂತ ಮಹಾದೇವಿ ಅಕ್ಕ ಮಹಾದೇವಿ ದೇಹ ತ್ಯಾಗ ಮಾಡಿದ್ಲಿ ಆವಾಗ ವಾಸನಾ ಸಂಸ್ಕಾರ ಹೆಂಗಿರ್ತದಂತ ನಿಮ್ಗೆ ಹೇಳಾಕತ್ತೀನಿ. ಈಗ ನಾನು ಇದನ್ನ ಮಹಾದೇವಿ ಅಕ್ಕ ತನ್ನ ದೇಹವನ್ನ ಬಿಡುವ ಕಾಲದೊಳಗ ಏನ್ ಅನ್ಕೊಂಡಿದ್ಲೋ ಅದೇ ಮರುಜನ್ಮವಾಯ್ತಂತ. ಅದೇ ಮರುಜನ್ಮವಾಗಿ ಮಲ್ಲಮ್ಮನಾಗಿ ಹುಟ್ಟಿ ಬರ್ತಾಳ್ರಿ. ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆ ಕೇಳಿರಿ ನೀವು. ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚಬರಮರೆಡ್ಡಿಯರ ಮದುವೆಯಾದ್ಲು. ರೆಡ್ಡಿ ಕುಲಕ್ಕ ಬಂಗಾರದ ಕಡ್ಡಿಯಾಗ್ಲಿಂತ ವಂಶಕ್ಕೆ ಬಂಗಾರದ ಕಡ್ಡಿಯನ್ನ ಮಾಡಿದ್ಲು. ವಂಶವನ್ನೇ ಬಂಗಾರದ ಮನೆತನವನ್ನ ಮಾಡಿದ್ಲು. ರೆಡ್ಡಿ ಕುಲ ಬಂಗಾರ ಆಗ್ಲಂತ ಎಲ್ಲಿ ಬೇಡ್ಕೊಂಡಿಡ್ರಿ ಮಲ್ಲಿಕಾರ್ಜುನನ ಮಲ್ಲಯ್ಯನನ್ನ ಶ್ರೀಶೈಲನ ಮಲ್ಲಯ್ಯನನ್ನ ಪೂಜೆ ಮಾಡಿದ್ರಿ. ಮಹಾದೇವಿ ಅಕ್ಕ ಮಲ್ಲಿಕಾರ್ಜುನನ್ನ ಪೂಜೆ ಮಾಡದ ಅದೇ ಮಲ್ಲಯ್ಯನನ್ನ. ಮರುಜನ್ಮ ಬಂದು ಮಲ್ಲಮ್ಮ ಅದೇ ಮಲ್ಲಯ್ಯನನ್ನ ಪೂಜೆ ಮಾಡಿದ್ರಿ. ತಂದೆ ತಾಯಿಗಳನ್ನ ಹಿಂದೆ ಏನು ಅನ್ಕೊಂಡು ದೇಹ ಬಿಟ್ಟಿದ್ಲಲ್ಲ, ಮರುಜನ್ಮ ಮಲ್ಲಮ್ಮಳಾಗಿ ಹುಟ್ಟಿ ಬಂದಲ್ಲ, ರೆಡ್ಡಿ ಕುಲದೊಳಗೆ ಹುಟ್ಟಿ ಬಂದ್ಲು. ಹಿಂದೆ ಮಹಾದೇವಿ ಅಕ್ಕ ಪಾಂಚಾಳ ಕುಲದೊಳಗೆ ಬತ್ತಾರ ಮನದೊಳಗೆ ಹುಟ್ಟಿದ್ದು, ಮಲ್ಲಮ್ಮ ರೆಡ್ಡಿ ಕುಲದೊಳಗೆ ಹುಟ್ಟಿ ಬಂದ್ಲು. ಬಂದಾದ ನಂತರ ತಾಯಿಯ ವಚನವನ್ನ ತಂದೆಯ ತಾಯಿಗಳ ಆಸೆಯನ್ನ ಪೂರೈಸಬೇಕಂತ ಹೇಳಿ ಮರುಜನ್ಮ ತಗೊಂಡು ಬಂದಿರ್ತಾಳ್ರಿ ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ ತಗೊಂಡು ಬಂದಾಗ ವಾಸನಾ ಸಂಸ್ಕಾರ ಹೆಂಗಿರ್ತದಂತ ನಾನು ನಿಮ್ಗೆ ಕಥಿ ಮುಖಾಂತರ ಹೇಳಾಕತ್ತೀನಿ. ಮಲ್ಲಮ್ಮ ಬಂದಾದ ನಂತರ ಹುಚ್ಚಬರಮರೆಡ್ಡಿನ ಮದುವೆಯಾಗಿ ಅತ್ತೆ ಮೈದುನ ನೆಗೆನೇರ ಕಿರುಕುಳ ಬಹಳ ಇರ್ತದ. ಆದ್ರೆ ಒಂದೇ ಚಲ ಇರ್ತದ. ಗಂಡನ ಮನೆಯದ ಅಂತಂದ್ರ ಅಲ್ಲಿ ಕಷ್ಟಗಳು ಜಾಸ್ತಿ ಇರ್ತಾವ. ಏನೇನೋ ದುಃಖ ದುಮ್ಮಾನಗಳಿದ್ರು ಏನೋ ಅತ್ತೆಯ ಕಾಟವನ್ನು ತಡ್ಕೊಂಡು ನೆಗೆನೇರ ಕಾಟವನ್ನು ತಡ್ಕೊಂಡು ಹುಚ್ಚು ಬರಮರೆಡ್ಡಿಯನ್ನು ಅವನನ್ನೇ ದೇವರನ್ನಾಗಿ ಕಂಡು ಜೀವನ ನಡೆಸ್ತಿದ್ದೇಳ್ರಿ. ಯಾಕೆ ಇದು ಅಂದ್ರ ತಂದೆ ತಾಯಿ ಆಸೆ ಪೂರೈಸಾಕ ಮಲ್ಲಯ್ಯನನ್ನ ಗುಡ್ಡದೊಳಗ ಮಲ್ಲಯ್ಯನನ್ನ ಸ್ಮರಣೆ ಮಾಡ್ಕೊಂತ ಅತ್ತಿ ನೆಗೆಂಡರು ಕನಕಾಯ ಕಳಿಸ್ತಿದ್ರಿಕಿನ್ನ ಯಾರು ಮಲ್ಲಮ್ಮನನ್ನ ಹಳಸಿದ ಅನ್ನ ಇಟ್ಟು ಕಳಿಸ್ತಿದ್ರಂತ್ರಿ, ಕಟ್ಟಿ ಕಳಿಸ್ತಿದ್ರಂತ ಅತ್ತಿ. ಮಲ್ಲಯ್ಯ ಪರೀಕ್ಷೆ ಮಾಡಾಕ ಬಂದಿದ್ದ. ಮಲ್ಲಮ್ಮನ ಮನೆಗೆ ಹೋಗಿದ್ದ. ಮಲ್ಲಮ್ಮ ಗುಡ್ಡಕ್ಕ ಕನಕಾಯ ಹೋಗಿದ್ಲು. ಅಲ್ಲಿ ಪರೀಕ್ಷೆ ಮಾಡ್ತಾನ. ಮಲ್ಲಮ್ಮನ ಮನೆಯೊಳಗ ಪರೀಕ್ಷೆ ಮಾಡ್ತಾನ. ಮಲ್ಲಮ್ಮನ ಮನೆಯೊಳಗ ಅತ್ತಿ ನೆಗೆನೇರು ಮೃಷ್ಟಾನ್ನ ಭೋಜನ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ರೊಟ್ಟಿ ಊಟ ಮಾಡಾಕತ್ತಿದ್ರು. ಅದನ್ನು ನೋಡಿದ ಮಲ್ಲಯ್ಯ ಗುಡ್ಡಕ್ಕೆ ಹೋಗಿ ಗುಡ್ಡದೊಳಗಿರುವಂತ ಮಲ್ಲಮ್ಮ ತಂಗಳನ್ನ ಊಟ ಮಾಡ್ಕೊಂಡು ನೋಡಿದ. ಅಲ್ಲಿ ಪರೀಕ್ಷೆ ಮಾಡಿದ. ಮಲ್ಲಮ್ಮನನ್ನ ಪರೀಕ್ಷೆ ಮಾಡ್ಬೇಕು, ಇನ್ನೂ ಓರೆ ಹಚ್ಚಬೇಕಂತ ಹೇಳಿ ಮಲ್ಲಯ್ಯ ಆಕೆಯನ್ನು ಹೋಗಿ ಕೇಳ್ಬೇಕಾದವ್ವ, ನೀನು
ನಿನ್ನ ಗಂಡನ ಮನೆಯೊಳಗ ಅತ್ತೆ ನೆಗೆನರು ಏನು ಮೃಷ್ಟಾನ್ನ ಭೋಜನವನ್ನ ಕತ್ತರ ನೀ ಹಳಸಿದನ್ನ ಉಣ್ಣಾಕತ್ತಿಯಲ್ಲ. ಅಪ್ಪ ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ ನನಗ ಬಿಸಿಯನ್ನ ನಿನಗೂ ಇದ್ರೊಳಗೆ ತುತ್ತು ಕೊಡ್ತೀನಿ ಬಾ ಅಂತ ಮಲ್ಲಯ್ಯನಿಗೆ ಅದ್ರೊಳಗಿನ ಹಳಸಿದ ಅನ್ನವನ್ನ ಕೊಡಲಿಕ್ಕೆ ಹೋಗ್ತಾಳ ಯಾರು? ಮಲ್ಲಮ್ಮ ತಾಯಿ. ಮಲ್ಲಮ್ಮ ತಾಯಿನ ಪರೀಕ್ಷೆ ಕಾಲ ಬಹಳ ಬಂತು. ಅಂತಹ ಕಾಲ ಈಗಿನ ಸುಸ್ತರಿಗಿಲ್ರಿ. ಇದ್ರ ಕಥೆಯನ್ನ ಯಾಕೆ ಹೇಳ್ತೀನಿ ಅಂದ್ರೆ, ವಾಸನಾ ಸಂಸ್ಕಾರದಿಂದ ಮರಳಿ ಮಾನವ ಜನ್ಮಕ್ಕ 84 ಲಕ್ಷ ಯೋನಿಯೊಳಗೆ ಬಂದೆ ಬಾರದೆ ಬಂದೆ ಹಿಂದೆ ಏನಾದರೂ ಆಗಲಿ ಮುಂದೆ ನೀ ಕರುಣಿಸು. ವಾಸನಾ ಸಂಸ್ಕಾರದಿಂದ ಮಾನವ ಜನ್ಮ ಬಂದದಂದ್ರೆ ಹಿಂದೆ ನಾ ಏನಾದ್ರೂ ಆಗಿರ್ಲಿ, ಮುಂದೆ ಈ ಜನ್ಮಕ್ಕೇನು ಬಂದಿವಲ್ಲ ನಾವು, ಈ ಜನ್ಮಕ್ಕೆ ನಮಗೆ ಕರುಣೆಯನ್ನ ತೋರಿಸು ಅಂತ ಮಾತನ್ನ ಮಹಾದೇವಿ ಅಕ್ಕ ಹೇಳ್ತಾಳಲ್ಲ. ಅಂತಹ ವಾಸನಾ ಸಂಸ್ಕಾರದಿಂದ ಈ ಯಾವ ಭೀಮಮ್ಮ ತಾಯಿ ಕೂಡ ಇಲ್ಲಿ ಚರಿತ್ರೆ ನಾಯಕರಾಗಿರುವಂತಹ ಭೀಮಮ್ಮ, ಆ ಬನಶಂಕರಿ ಅಂಶದಿಂದ ಹುಟ್ಟಿರುವಂತವಳು ಭೀಮಮ್ಮ. ಆ ಭೀಮಮ್ಮ ಒಗದಾಡಪ್ಪನವರನ್ನ ಕರ್ಕೊಂಡು ಸಂಸಾರ ಜೀವನವನ್ನ ಸಾಗಿಸ್ತಾ ಅನೇಕ ಜನ್ಮಗಳ ಅನೇಕ ಊರುಗಳಲ್ಲಿ ಅನೇಕ ಪವಾಡಗಳನ್ನ, ರೋಗ ರುಜಿನಗಳನ್ನ, ದುಃಖ ವಿಮಾನಗಳನ್ನ ಕಳೆಯುವಂತವಳು ಯಾರು? ಭೀಮಮ್ಮ ತಾಯಿ. ಭೀಮಮ್ಮ ತಾಯಿ ಎಂತ ಪವಾಡಗಳನ್ನ ಮಾಡಿದ್ರಿ ಅಂತಂದ್ರ, ಮಾಲಗಿತ್ತಿ ಅನ್ನುವಂತ ಒಂದು ಊರೊಳಗ ಭಿಕ್ಷಾ ಗಡ್ಡಾಡ್ತಿದ್ರಿಕಿ. ಯಾಕಂದ್ರೆ ಚಂಗಮ್ಮನಿಗೆ ಜೋಳಿಗೆ ಇರ್ತದ. ಸದ್ಗುರುನಾಥ ಏನು ದೀಕ್ಷೆ ಕೊಡುವಂತ ಸಮಯದೊಳಗ ಈ ಯಾವ ದೀಕ್ಷೆಯನ್ನು ಕೊಡ್ಬೇಕಾದ್ರೆ ಜೋಳಿಗೆ ಕೊಟ್ಟಿರ್ತಾನ. ಹೋಗಿ ನೀನು 4 ಮಣಿಗೆ ಆದ್ರೂ ನೀನ್ ಭಿಕ್ಷಾ ಬೇಡ ಅಂತ ಜೋಳಿಗೆಯನ್ನ ಹಾಕಿರ್ತಾನ್ರಿ ಸದ್ಗುರುನಾಥ. ಕೊಟ್ಟು ಕಳಿಸ್ಬಿಟ್ಟಿರ್ತಾನ. ನಮ್ಗೇನ ದೀಕ್ಷಾ ಕೊಟ್ಟಿರ್ತಾರಲ್ಲ ಗುರುಗಳು, ನಮ್ ಕೂಡ ಫಸ್ಟಿಗೆ ನಮಗೇನು ಮೊದಲು ಈ ಸನ್ಯಾಸ ಸ್ವೀಕಾರ ಮಾಡ್ತಿರ್ಬೇಕಾದ್ರೆ ಒಂದು ಜೋಳಿಗೆ ಹುಡ್ಕೊಂಡು 5 ಮಂದಿ ಕಡೆ ನಾವು ಭಿಕ್ಷೆ ತಗೊಂಡು ಬಂದು ನಮ್ ಜೋಳಿಗೆಗೆ ಹಾಕೋಬೇಕು. ಮೊದಲಿಗೆ ಗುರುವಿನ ಎದುರುಗಡೆ ನಮ್ಗೆ ಇದನ್ನ ಕೊಟ್ಟಿರ್ತಾರ. ಯಾಕಂದ್ರೆ ಬೇಡಿ ತಿನ್ನು, ಬೇಡುವುದು ಜಂಗಮನ ಲಕ್ಷಣ. ತಿನ್ನುವುದನ್ನ ಭಿಕ್ಷೆಯಾಗಿ ಬೇಡ ಅಂತ ಹೇಳಿ ಹೆಂಗ ಕೊಟ್ಟಿರ್ತಾರ ಅಂತಂದ್ರೆ, ಭಿಕ್ಷೆ ಅಂತಂದ್ರ ತನಗಾಗಿ ಬೇಡಲಿಲ್ರಿ ಬೇಡ. ಯಾರು? ಭೀಮಮ್ಮ. ತನಗಾಗಿ ತನ್ನ ವಂಶರಿಗಾಗಿ ಬೇಡಿದ್ರೆ ಬಂಗಾರದ ಮನೆಯನ್ನ ಕಟ್ಟಬಹುದಾಗಿತ್ತು. ಆದ್ರೆ ಯಾದಕ್ಕೆ ಬೇಡ್ತಿದ್ದಂದ್ರ ಮಠವನ್ನ ನಡೆಸಾಕ, ಮಠದ ಬಂದ ಭಕ್ತರಿಗೆ ಪ್ರಸಾದಕ್ಕಾಗಿ ಅಕ್ಕಿಯನ್ನ ದೀಪಕ್ಕೆ ಹಚ್ಚಾಕ, ಎಣ್ಣೆಯನ್ನ ಬೇಡಾಕ ಹೋಗ್ತಿದ್ಲಂತ್ರಿ. ಮತ್ತೇನು ಬೇಡಲಿಲ್ರಿ. ಒಂದು ಮುಷ್ಟಿ ಅಕ್ಕಿ, ಬಹಳ ಜಾಸ್ತಿ ನಿಡ್ಸ್ಕೊಂತಿದ್ದಿಲ್ಲ. ಒಂದಿಷ್ಟು ದೀಪಕ್ಕೆ ಹಚ್ಚಾಕ, ಧರ್ಮನ ಗದ್ದಿಗೆ ದೀಪಕ್ಕೆ ಹಚ್ಚಾಕ ಎಣ್ಣೆ, ಇವೆರಡ ಬೇಡ್ತಿದ್ಲಂತ್ರಿ. ಪ್ರತಿ ಮನೆಗೆ ಹೋಗ್ತಿದ್ಲು. ಒಮ್ಮೆ ಆ ಯಾವ ಮಾನಗಿತ್ತಿಯೊಳಗ ಗೆಳತಿಯಾಗಿರುತ್ತ ಬಾಲ್ಯದ ಗೆಳತಿಯಾಗಿದ್ಲು. ಆಕಿ ಮನೆ ಮುಂದೆ ಭಿಕ್ಷಕ್ಕೆ ಹೋಗಿ ನಿಂತಿದ್ಲು ಭೀಮಮ್ಮ. ಹೋಗಿರ್ಬೇಕಾದ್ರ, ಭಿಕ್ಷೆಗೆ ಹೋಗ್ತಿರ್ಬೇಕಾದ್ರ ಆ ಹೆಣ್ಣುಮಗಳು ನಮ್ಮ ಗೆಳತಿ ಸನ್ಯಾಸಿಗಳ ಮಠವನ್ನು ನಡೆಸಾಕತ್ತಾಳ. ಮತ್ತ ನಮ್ಮ ಬಾಗಿಲಿಗೆ ಬಂದಾಳ ಅಂತಂದ್ರೆ ನಾವು ಬಹಳಷ್ಟು ನೀಡ್ಬೇಕಂತ ಆ ಹೆಣ್ಮಗಳು ಏನ್ ಮಾಡ್ತಾಳ್ರಿ, ಒಂದು ಬುಟ್ಟಿ ತುಂಬ ಜೋಳ ತಗೊಂಡು ಬಂತಾಳ್ರಿ. ಒಂದು ಬುಟ್ಟಿ ತಗೊಂಡು ಬಂದಿರ್ತಾಳ. ಬಹಳ ಖುಷಿಯಾಗಿರ್ತದೆ ಆಕಿಗೆ. ಒಂದು ಬುಟ್ಟಿ ತಗೊಂಡು ಬಂದು ತುಂಬಿ ಆಕಿ ಜೋಳಗಿಗೆ ಹಾಕಾಕುಕ್ಕಳ. ಭೀಮಮ್ಮ ತಾಯಿ ಅಂತಾಳ, ಇಲ್ಲ ನನಗೂ ಬೇಕು ಒಂದು ಹಿಡಿ, ಒಂದು ಮುಷ್ಟಿ ಮಾತ್ರ ನನಗೆ ಬೇಕು, ಹೆಚ್ಚು ನನಗೆ ಬೇಡ. ಹೆಚ್ಚು ಬೆಳೆದಿದ್ದೆ ಆದ್ರ 5 ಮೊರ ತುಂಬಿ ಕಳಿಸ್ತೀನಿ ಕೊಡು. ನೀನು ಯಾರಾದ್ರೂ ನಿನ್ನ ಮನೆಗೆ ಜಂಗಮರ ಬಂದ್ರ ಹೇಳ್ತಾಳ್ರಿ ಭೀಮಮ್ಮ. ಆಕೆ ಹೆಣ್ಣುಗಳಿಗೆ ಹೇಳ್ತಾಳ, ನೀನು ಖುಷಿಯಿಂದ ನೀನು ತಗೊಂಡು ಬಂದಿಯಲ್ಲ, ಈಗ ಕೊಟ್ಟು ಕಳಿಸ್ತೀನಿ. ನನ್ನ ಮರ ಏನು ಪುಟ್ಟಿ ತುಂಬಾ ಜೋಳ ಕೊಟ್ಟು ನಾನು ಮುಂದಕ್ಕೆ ಕಳಿಸ್ತೀನಿ, ಹಿಂದೆ ನೀನು ಮರತಿರ್ತೀನಿ. ಎಷ್ಟು ಕೊಟ್ಟಿನಲ್ಲ ಆಕೆಗೆ. ನನ್ನ ಮನೆಯಾಗ ಜೋಳ ಕಡಿಮೆ ಅಂತ ಮರಗುವಂತ ಸಮಯ ಬರ್ತದ, ಮನಸ್ಸು ಹಾಗಾಗ್ತದ. ಆದ್ರೆ ಕೊಟ್ಟು ಮರಗಬೇಡ, ನನಗಷ್ಟು ಬೇಡ. ನಿನ್ನೊಳಗೆ ಶ್ರೀಮಂತಿಗಿತ್ತಂದ್ರ ಜಾಸ್ತಿ ನಿಮ್ಮ ಮನೆಯೊಳಗೆ ಜೋಳವನ್ನ ಬೆಳೆದಿದ್ರ 5 ಮೊರ ಹಾಕು. ಬೇಡ, 5 ಮೊರ ಹಾಕೋದು ಬೇಡ. ಇನ್ನೂ ಕಡಿಮೆ ಒಳಗ ನಮ್ಮ ಮನೆಯೊಳಗೆ ಇನ್ನೂ ಕಡಿಮೆ ಜೋಳ ಅದಾವ ಅಂತಂದ್ರ ಮರದು ಬೇಡ. 5 ಮುಷ್ಟಿಯರ ಅದ್ರಾಗ ಹಾಕು, ಬಗುಸಿಯೊಳಗ ಹಾಕು. 5 ಬಗುಸಿಯೊಳಗ ಹಾಕು. 5 ಬಗುಸಿಯೊಳಗ ಇಲ್ಲ ಅಂತಂದ್ರ 5 ಮುಷ್ಟಿಯನ್ನಾದ್ರೂ, 5 ಏನು ಕೈಲಿಂದ 5 ಹಿಡಿಯನ್ನಾದ್ರೂ ಹಾಕು. ಇದು ಬೇಡ ಅಂತಂದ್ರ ನಿನ್ನಲ್ಲಿ ಇರುವಂತ ದುಡ್ಡು ಏನಾದ್ರೂ 1 ರೂಪಾಯಿ ಬಂದಿರುವಂತ ಚಂಗಮನ ಹಂಗ ಕಳಿಸ್ಬೇಡ ಅಂತ ಯಾರು ಭೀಮಮ್ಮ ಹೇಳ್ತಾಳೆ ತನ್ನ ಗೆಳತಿಗೆ. ಯಾರೇ ಬಾಗಿಲಿಗೆ ಬಂದ್ರು ಕೂಡ
ಬರೀ ಕೈಲಿಂದ ಕಳಿಸ್ಬೇಡ. ಮುಂದೆ ಹೇಳ್ತಾಳ್ರಿ, ಇದನ್ನ ನೆನಪಿಟ್ಕೊ. ನಿನ್ನ ಮನೆಯೊಳಗೆ ಎಷ್ಟದವ ಅಷ್ಟು ಕೊಟ್ಟು ಆ ಏನು ಉಳಿದಿರುವಂತ ಆ ಅಕ್ಕಿಯನ್ನ ನೀನು ಹಗೆಯೊಳಗಿಡು. ಹಗೆ ಅಂತಿರ್ತಾವಲ್ರಿ, ಹಗೆಯೊಳಗಿಡು. ಆ ಹಗೆಯನ್ನ ತೆಗಿತಿರ್ಬೇಕಾದ್ರ ವಾರವನ್ನ ಹೇಳ್ತಾಳ್ರಿ, ಸೋಮವಾರ ಗುರುವಾರ ಮಾತ್ರ ನೀ ಹಗೆಯನ್ನ ತೆಗಿ, ಅದ್ರೊಳಗ ಜೋಳ ತಕ್ಕೋ. ಭೀಮಮ್ಮ ತಾಯಿ ಹೇಳ್ತಿರ್ಬೇಕಾದ್ರ ಹಿಂಗ ನೀನು ಮಾಡಿದ್ದೆ ಆದ್ರೆ ನಿನಗ ಅನ್ನಕ್ಕ ಕೂಳಕ ಕಡಿಮೆ ಆಗಂಗಿಲ್ಲ ಅಂತ ವಾಣಿಯನ್ನ ಹೇಳಿ ಎಲ್ಲಿ ತಾಯಿಯಾಗಿರುವಂತ ಯಾರು ಜಂಗಮನ ಮಹಾತ್ಮೆಯನ್ನ ಭಿಕ್ಷಾಟನೆಯನ್ನ ಮಾಡಾಕ ಮತ್ತು ದಾನ ಧರ್ಮವನ್ನ ಮಾಡಾಕ ಈ ಯಾವ ಪವಾಡವನ್ನ ಮಾಡ್ತಿರ್ತಾಳ. ನಾವು ಹೇಗಪ್ಪ ಅಂತಂದ್ರ ಭಿಕ್ಷೆಗಾಗಿ ಯಾರಾದ್ರೂ ಬಂದಿರ್ತಾರ ಹಿಂಗ ಮನೆಗೆ ಭಿಕ್ಷೆ ಅಂತಂದ್ರ ಜಂಗಮರ ಬಂದಿರ್ತಾರ್ರಿ. ಹಂಗ ಮತ್ ತಿರುಕರು ಬಂದ್ರು ಅವ್ರ ಭಿಕ್ಷುಕರ, ಮಹಾತ್ಮ ಬಂದ್ರು ಅವ್ರು ಬೇಡಾಕ. ಯಾಕೆ ಬೇಡಾಕಂದ್ರ ಮಠಕ್ಕೆ ಏನಾದ್ರೂ ಜಾತ್ರಾ ನಿಮಿತ್ತವಾಗಿ ಇಂತ ದೊಡ್ಡ ಕಾರ್ಯ ಸಾಮೂಹಿಕ ಲಗ್ನ ಮಾಡ್ತಿರ್ತಾರ. ಏನು ಈಗ ನಮ್ಮ ಕಿತ್ಲಿ ಒಳಗ ನಡತ್ ನೋಡ್ರಿ, ಪೂಜ್ಯರದು ಮಠದ್ದು ಪಲ್ಲಕ್ಕಿ ಏನು ಕಿರೀಟ ಪೂಜೆ ಅದ, ಅದ್ರ ಸಂಬಂಧ ಬೇಡುದ್ರಿ. ಮತ್ತ ಅವ್ರ ಮನಿಗೆ ಹೋದ ಅದನ್ನ ತಗೊಂಡ್ ಹಾಕಂಗಿಲ್ಲ. ಬೇಡಾಕ ಬಂದಂತವ್ರಿಗೆ ಇಲ್ಲ ಅನ್ಬೇಡ್ರಿ. ವಚನಕಾರ ಹೇಳ್ತಾರ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿದ್ದು ನೋಡ. ಒಂದು ಮರವನ್ನ ಬೆಳೆಸಬೇಕಾದ್ರೆ ನಾವು ತಳಕ್ಕೆ ನೀರ್ ಹಾಕಬೇಕು, ಮ್ಯಾಲೆ ನೀರು ಬರ್ತದ, ಮ್ಯಾಲೆ ಫಲ ಬರ್ತದ. ಹಂಗ ಲಿಂಗನ ರೂಪ ಜಂಗಮ ಬಂಧಾನ ಅಂತಂದ್ರ ಅವನಿಗೆ ಒಂದು ತುತ್ತು ಅನ್ನವನ್ನ ಕೊಟ್ಟು ನೀನು ಸಂತೃಪ್ತಿಯನ್ನ ಪಡಕೋ. ಶಿವಯೋಗ ಸಂತೃಪ್ತೆ ಭವತಿ ಶಂಕರ. ಆಯಾವ ಜಂಗಮನಿಗೆ ತುತ್ತು ಪ್ರಸಾದವನ್ನ ನೀಡಿದ್ದೆ ಖರೆ, ಆದ್ರ ನಿನಗ ಭಗವಂತ ಅದರ ದುಪ್ಪಟ್ಟನ್ನ ಒಂದ್ ಹಿಡಿ ನೀಡುತ್ತೀರಿ ನೀವು, ಅದರ 2 ದುಪ್ಪಟ್ಟನ ಭಗವಂತ ಜಂಗಮನಾಗಿ ನಿಮ್ಮ ಮನೆಯ ಬಾಗಿಲಿಗೆ ಬಂದಿರ್ತಾನಂತಂದ್ರ ಹೆಂಗ ಮರಕ್ಕೆ ನೀರು ಎರೆದಾಗ ಫಲ ಹೆಂಗ ಬರ್ತದೋ, ಜಂಗಮನಿಗೆ ತುತ್ತು ಅನ್ನವನ್ನ ನೀಡಿದ್ರ ನಿಮಗ ಫಲ ಕಟ್ಟಿಟ್ಟ ಬುತ್ತಿ ಎನ್ನುವ ಹಾಗೆ ದಾನ ಧರ್ಮದ ಬಗ್ಗೆ ಯಾವ ಈ ಪವಾಡವನ್ನ ಯಾರು ಭೀಮಮ್ಮ ತಾಯಿ ಹೇಳಿದ್ದನ್ನು ಹಾಗೆ ಇದರೆಯ ಭೋಗವನಳಿದು ವರ ಮುಕ್ತಿ ಪಡೆಯಲು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಇರ್ತೀರಾ, ಇರ್ತೀರಾ. ಇದರೆಯ ಭೋಗವನಳಿದು ವರ ಮುಕ್ತಿ ಪಡೆಯಲು ಬರ್ತೀರಾ, ಸವಿ ಊಟವನ್ನು ಕರಿಸದಿ ಸಕ್ಕರೆ ಬೆರೆಸಿದ ಸವಿ ಊಟವನ್ನು ಹೀಗಾಗಿಯ ಬಿಟ್ಟು ಸಕ್ಕು ಶರವನ್ನು ಬಿಟ್ಟು ಹೀಗಾಗಿಯ ಬಿಟ್ಟು ಸಕ್ಕು ಶರವನ್ನು ಬಿಟ್ಟು ಜೋರಿ
ಗಂಟೆ ತಗಲವ ಮಾಡಿ ಗಳಿಸಿದ ವರ ಬಿಟ್ಟು ಗಂಟೆತ್ತಿನ ಕವನ ಎಲ್ಲ ಐಸಿರಿ ಬಿಟ್ಟು ಗಂಟೆ ತಗಲವ ಮಾಡಿ ಗಳಿಸಿದ ವರ ಬಿಟ್ಟು ಗಂಟೆತ್ತಿನ ಕವನ ಎಲ್ಲ ಐಸಿರಿ ಬಿಟ್ಟು ಗಂಟ ಬಂಟರ ಕೂಡ ಒತ್ತಾಡಿ ಗಂಟಾರಗಳು ಗಂಟ ಬಂಟರ ಕೂಡ ಒತ್ತಾಡಿ ಗಂಟಾರಗಳು ಐಸಿದ ಐಶ್ವರ್ಯ ಎಲ್ಲ ಇಲ್ಲೇ ಬಿಟ್ಟು ಬತೀರಾ ಇಲ್ಲೇ ಇದ್ದೀರಾ ನೀವು ಬತೀರಾ ಇಲ್ಲೇ ಇದ್ದೀರಾ ಹೇಳಿ ಅಷ್ಟ ವೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು ಇಷ್ಟ ಮಿತ್ರರ ಬಿಟ್ಟು ಮನದ ಕಾಮನೆ ಬಿಟ್ಟು ಅಷ್ಟ ವೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು ಇಷ್ಟ ಮಿತ್ರರ ಬಿಟ್ಟು ಮನದ ಕಾಮನೆ ಬಿಟ್ಟು ಕಟ್ಟಿಸಿದ ಕಲ್ಲಿನ ಕೌಮದ ಮನೆ ಬಿಟ್ಟು ಕಟ್ಟಿಸಿದ ಕಲ್ಲಿನ ಕೌಮದ ಮನೆ ಬಿಟ್ಟು ಕುಟಿಲ ಸಂಸಾರದ ಕಿಟಿಕಿಟಿಯನೆ ಬಿಟ್ಟು ಬತೀರಾ ಇಲ್ಲೇ ಇದ್ದೀರಾ ನೀವು ಬತೀರಾ ಇಲ್ಲೇ ಇದ್ದೀರಾ ನೇಮ ನಿತ್ಯವ ಸುಟ್ಟು ಕಾಮ ಕ್ರೋಧವ ಬಿಟ್ಟು ಹೋಮ ಹವನವ ಬಿಟ್ಟು ಕಾಮ ಸಮತಿ ಬಿಟ್ಟು ನೇಮ ನಿತ್ಯವ ಬಿಟ್ಟು ಕಾಮ ಕ್ರೋಧವ ಸುಟ್ಟು ಹೋಮ ಹವನವ ಬಿಟ್ಟು ಕಾಮ ಸಮತಿ ಸುಟ್ಟು ತಾಯಿ ಭೀಮನ ಪುರಾಣ ಪ್ರವಚನ ತಾಯಿ ಭೀಮನ ಪುರಾಣ ಪ್ರವಚನ ಮಾತೆಯ ವಾಣಿಯಲ್ಲಿ ಆಲಿಸಲು ಬತೀರಾ ಬತೀರಾ ಇಲ್ಲೇ ಇದ್ದೀರಾ ನೀವು ಬತೀರಾ ಅಲ್ಲೇ ಇದ್ದೀರಾ ದರೆಯ ಭೋಗವ ನಡೆದು ಸ್ವರ ಮುಕ್ತಿ ಪಡೆಯಲು ಬತೀರಾ ಅಲ್ಲೇ ಇದ್ದೀರಾ ನೀವು ಬತೀರಾ ಅಲ್ಲೇ ಇದ್ದೀರಾ ನೀವು ಬತೀರಾ ಅಲ್ಲೇ ಇದ್ದೀರಾ ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಮಹಾದೇವ ಬರ್ತೀರಾ ಇಲ್ಲೇ ಇರ್ತೀರಾ ಈ ಧರೆಯ ಭೋಗವನ್ನೆಲ್ಲ ಬಿಟ್ಟು ಬರ್ತೀರಾ ಇಲ್ಲೇ ಇರ್ತೀರಾ ಭೀಮಪ್ಪನ ಪುರಾಣ ಕೇಳಕ ಬರ್ತೀರಾ ಇಲ್ಲ ಮನೆಯೊಳಗ ಟಿವಿ ನೋಡ್ಕೊತ ಕುಂದಿರ್ತೀರ ಹಿಂಗ ಹೇಳಾಕತ್ರ ಅವ್ರು ಮೊದಲ ನಾವು ಹಾಡಿದ್ರಂತ ಮರದಿನ ಹೋಗ್ಬೇಕಿ ನಮ್ಮಗಳ ಯವ್ವ ಮತ್ತ ಅವ್ರು ಹಾಡ್ಯಾರ ಬರ್ತೀಯ ನಮ್ಮ ಟಿವಿ ಕುಂದಿರ್ತೀಯ ಅಂತ ಹಾಡ್ಯಾರ ಅವರು ಅಂದಾರ ಅಮ್ಮರು ಅಂದಾರ ನಾನು ಬರ್ತೀನಿ ನನ್ನ ಲಗುನ ಕರ್ಕೊಂಡು ಹೋಗಂತ ಹೋಗ್ಬೇಕಿ ನಮ್ಮಗಳ್ರಿ ಲಗುನ ಹೋಗಿ ಕುಂದ್ರು ಮತ್ತೆ ಜಗ ಸಾಗಕ್ಕಿಲ್ಲ ಒಂದಿಷ್ಟು ಆಸರಕ್ಕೆ ಕುಂದ್ರು ಅಂತಂದು ಭಾಳ ತಂದು ಒಂದು ತಾಸು ಗಂಟ್ಲೆ ಆಗುತ್ತೆ ಮತ್ತು ಒಂದು ಬಾಳ ಏನಾರ ಕಾಂಬುಕರ ಆಸರಕ್ಕರ ಕುಂತ್ರ ಅದು ಮುಗಿ ಮಟ್ಟ ಕೇಳೋಣ ಅಂತ ಸ್ವಲ್ಪ ಲಘುನ ಬಂದು ಕೂತಿರ್ತಾರೆ ಅವ್ರು ಹೇಳ್ಯಾರ ಪುರಾಣಕ್ಕೆ ಹೋಗಿ ಬರ್ರಿ ಅಂತ ಹೇಳ್ಯಾರ ಅಂದಾರ ಅಂತೇಳಿ ನನ್ನ ಕರ್ಕೊಂಡು ಹೋಗಂದ್ಲಕ್ಕೆ ಬಾ ಅಂದ ತಯಾರಾಗ್ಲಗುನ ಹೋಗೋಣ ಹುಡುಗಿ ಹೋಗೋಣ ಇಲ್ಲಿಗೆ ಹೋಗೋಣ ಪುರಾಣ ಹೇಳ್ತಾರೆ ಕೇಳೋಣ ಬಂದ
ಚಾಲೂ ಮಾಡಿದ್ವಿ. ಭೀಮಮ್ಮನ ಕತಿ ಅವರು ಹಂಗ ಹಾಡಾಕತ್ತಿದ್ರು. ಚಾಲೂ ಮಾಡಿದ್ವಿ. ಈಕೆ ಹಂಗ ಕಾಂಬಕ್ಕೆ ಕುಂತು ಯಾಕೆ ಲಗುನ ಬಂದಿದ್ಲು. ಹಗಲೆಲ್ಲ ದುಡಿದು ಬಂದಿದ್ದ ಬಿಸಿಲಾಗ ನೀತಿ ಹತ್ತಿ ಬಿಟ್ಟಿದ್ರಿ ಈಗೆ. ಕಾಂಬಕ್ಕೆ ಕುಂತ್ಕೊಂಡು ನಿತ್ತಿ ಹೊಡೆಯಕಾತಿದ್ಲೈತಿ. ನಾವು ಹೇಳ್ತೀವಿ ಈಗ ಗೋನ್ ಆಗ್ತಿದ್ವಿ. ಹಿಂಗ ನಾವು ಏನೋ ಹೇಳೋದಕ್ಕೆ ಕೇಳಾಕತ್ತಾಳ ಕಣ್ಣು ಮುಚ್ಚಿಕೊಂಡ ಅಂತ ನಾವು ಹೊಡಿತಿದ್ವಿ ಒಂದು ತಾಸು ಗಂಟೆ. ಹಂಗ ಬಾಯಿ ತಕ್ಕೊಂಡು ನಿದ್ದೆ ಮಾಡಾಕತ್ತಿದ್ದಕ್ಕೆ. ನಾವು ಹೇಳೋ ಜಾಗ ಹೇಗಿತ್ತಂದ್ರೆ ಹಳೆ ಮಠ ಇತ್ತು. ಹಳೆ ಮಠ ಇತ್ತು. ಅಲ್ಲೆಲ್ಲ ಇಲಿಗಳು ಬರಾಕತ್ತಿದ್ವು. ಗುದ್ದು ಬಿದ್ದಿತ್ತು ಮಠ. ಹಾಳು ಮಠ ರೀ ಇದು. ಗುದ್ದು ಬಿದ್ದಿರ್ಬೇಕಾದ್ರೆ ಅಲ್ಲೆಲ್ಲ ಇರ್ಬೇಕಾದ್ರೆ ಒಂದಿಷ್ಟು ಇಲಿಗಳು ಬರ್ತಿದ್ವು ರೀ. ಹಂಗ ಇಲಿಗಳು ಬರ್ತಾವಂತ ಒಂದಿಷ್ಟು ಮಂದಿ ಎದ್ದು ಹುಡುಕಿದ್ರು. ಒಂದಿಷ್ಟು ಮಂದಿ ಹಂಗ್ ಮಾಡ್ತಿದ್ರು. ಹೆಂಗ ಒಟ್ಟು ಪುರಾಣ ಮುಗಿಟ್ಟು ಸ್ವಲ್ಪ ಮಂದಿ ಸುಮ್ಮನೆ ಕುಂದಿರ್ತಿದ್ರು. ಈ ಮುದುಕಿ ಬಾಯಾಗ ಅದು ಒಳಗೆ ಹೋಗ್ಬಿಡ್ತ್ರಿ. ಯಾಕೆ ಬಾಯ ಕರ್ಕೊಂಡು ಹಿಂಗ್ ಮಾಡಾಕ್ಬೇಕು. ಈ ಅದ್ದನಿಂದ ಅಲ್ಲಿ ಪುರಾಣ ಮುಗಿಸಿ ಮರದೆ ಕರ್ಕೊಂಡು ಹೋದ್ರಿ ದವಾಖಾನೆಗೆ. ಇಕ್ಕಿನ ಹೆಣ್ಣುಗಳನ್ನ ದವಾಖಾನೆಗೆ ಕರ್ಕೊಂಡು ಹೋಗಿದ್ದಷ್ಟ ತಡ. ಇದು ಹೆಂಗಂತ ಡಾಕ್ಟರ್ ಕೇಳ್ತಾರ. ಹಾಗಾರಿ ಪುರಾಣಕ್ಕೆ ಹೋಗಿದ್ವಿ. ಹಳೆ ಮಠ ಇತ್ತು. ಕಾಂಬಕ್ಕೆ ಹಚ್ಕೊಂಡು ನಿದ್ದೆ ಮಾಡಾಕತ್ತಿದ್ಯ. ಬಾಯಿ ತಕ್ಕೊಂಡು ಬ್ಯಾಸರಾಗಿತ್ತು. ನಿದ್ದೆ ಜೋರು ಭಾಳ ಹತ್ತಿತ್ತು. ನಿದ್ದೆ ಹತ್ತಕ್ಕ ಹಿಂಗ ಒಳಗೆ ಹೋಗ್ಯಾರ ಅಂತ ಹೇಳ್ದಕ್ಕೆ. ಇದನ್ನ ಹೆಂಗಾರ ಮಾಡಿ ತೆಗೀರಿ ಅಂತ ಆಡ್ರಕ್ಕೆ. ಸಾಕಾಗಿತ್ತು ಅದನ್ನ ನುಂಗಿ ಒಳಗೆ ಹೋಗ್ಯತದ. ಗಡಬಡ ಎಬ್ಸಿತ್ತು. ಹೆಂಗ ಮಾಡ್ಬೇಕು ಇದನ್ನ? ನಾನಂತೂ ತೆಗಿಯಕ್ ಬರಂಗಿಲ್ಲ. ಇದು ಇಲಿ ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಒಳಗ್ ಬಿಡ್ಬೇಕು. ಏನ್ರಿ? ಬೆಕ್ಕು ಬಿಡ್ಬೇಕು. ಕಿತ್ತು ಹೊಡೆದು ಬರ್ತಾಳ್ರಿ. ಕಿವಲ್ಲೆ ಇವನ ಪುರಾಣ ಬೇಡ, ನನಗೇನು ಬೇಡ ಅಂತ ಹೇಳಿ ಕಿತ್ತು ಹೊಡೆದು ಬರ್ತಾಳ. ಸುಮ್ಮನ ಹಾಸ್ಯ ನಿಮಗಂದ ಬರ್ತೀರಾ ಇಲ್ಲೇ ಇರ್ತೀರಾ. ಇದ್ರ ಅರ್ಥ ಬೇರೆ ಅದ್ರಿ. ಈ ಭವಕ್ಕ ಬಂದೀವಂತಂದ್ರ ಮತ್ತ ಶಿವನ ಲೋಕಕ್ಕ ಬರ್ತೀರಾ, ಇದ್ರ ಭವಕ್ಕೆ ಬಿದ್ದು ಒದ್ದಾಡ್ತೀರಾ. ಹೆಂಡತಿ ಮಕ್ಕಳು ಆಸ್ತಿ ಐಶ್ವರ್ಯ ಈ ಭವ ಇದು ಈ ಸಂಪತ್ತಿಗೆ ಇದ್ರೊಳಗೆ ಬಿದ್ದು ಒದ್ದಾಡ್ತಾರೋ, ಶಿವನಾಮಕ್ಕೆ ಬರ್ತಿರೋ, ಶಿವನಾಮ ಸ್ಮರಣೆ ಕೇಳ್ತಿರೋ, ಪುರಾಣ ಪ್ರವಚನ ಕೇಳ್ತಿರೋ ಇಲ್ವೋ, ಇದಕ್ಕೂ ಬರ್ತೀರಾ ಅಂತ ಶರಣರು ಕರೀತಾರ್ರಿ. ಈ ಭವಕ್ಕೆ ಬಂದಿವಂದ್ರ ಮುಕ್ತರಾಗಬೇಕಾದ್ರೆ ಹೆಂಗ? ಮರಳಿ ಮಾನವನಾಗಿ ಹುಟ್ಟಿ ಬರ್ಬೇಕಂತಂದ್ರೆ ಹೆಂಗ? ಈ ಜನ್ಮದೊಳಗ ನಾವು ಪುಣ್ಯ ಮಾಡಿದ್ರ, ಸೇವಾ ಮಾಡಿದ್ರ, ಕೇಳಿದ್ದ ಕರೆ ಆತಂತಂದ್ರ ಮಾನವ ಜನ್ಮಕ್ಕೆ ಬರ್ತೀವ್ರಿ. ಇಲ್ಲ ಅಂದ್ರ ನಾವು ಏನಾಗ್ತೀವಿ ಗೊತ್ತಿಲ್ಲ. ನಾಯಿ ಆಗಬಹುದು, ನರಿ ಆಗಬಹುದು, ಬೆಕ್ಕಾಗಬಹುದು, ಹಂದಿ ಆಗಬಹುದು. ಯಾಕ ಈ ಜನ್ಮ ಹಿಂದಿನ ಜನ್ಮದಾಗ ಒಳ್ಳೇದು ಮಾಡಿವಂತ ಈ ಮಾನವಕ್ಕೆ ಬಂದಿವ್ರಿ. ಈ ಜನ್ಮಕ್ಕೆ ನಾವು ಒಳ್ಳೇದು ಮಾಡಿದ್ರೆ ಮುಂದೆ ಮಾನವ ಜನ್ಮಕ್ಕೆ ಬರ್ತೀವಿ. ಇಷ್ಟು ನಮ್ದು ಇದರೊಳಗ ಅರ್ಥ, ಹಾಡಿದ ಅರ್ಥ. ಅದಕ್ಕ ಬರ್ತೀರಾ ಇಲ್ಲೇ ಇರ್ತೀರಾ ಅಂತ ಮಲ್ಲನವ್ರು ಹಾಡಿದ್ರು. ಹಾಗೆ ಈ ಭವಕ್ಕೆ ಬಂದಿವಂತಂದ್ರೆ ನಾವು ಮುಕ್ತರಾಗಬೇಕು. ಹೆಂಗಂದ್ರ ನಾಮಸ್ಮರಣೆ ಮಾಡೋದ್ರಿಂದ ಸೇವೆ, ದಾನ, ಧರ್ಮ, ಪುರಾಣ ಪ್ರವಚನ, ಮಹಾತ್ಮ ದರ್ಶನ, ಸ್ಪರ್ಶನ, ಸಂಭಾಷಣದಿಂದ ನಾವು ಮುಕ್ತರಾಗ್ತೀವಿ ಅನ್ನುವಂತ ಮಾತನ್ನ ಭೀಮಮ್ಮ ತಾಯಿ ಕೂಡ ಹೇಳ್ಕೊಂತ ಬರ್ತಿದ್ದೇಳ್ರಿ. ಭೀಮಮ್ಮನ ಪ್ರತಿಯೊಂದು ಮನೆಗೆ ಹೋಗ್ಬೇಕಾದ್ರ, ಭಿಕ್ಷಾಟನೆಗೆ ಹೋಗ್ತಿರ್ಬೇಕಾದ್ರ ದಾನ ಮಾಡ್ರಿ, ಧರ್ಮ ಮಾಡ್ರಿ, ಭಕ್ತಿಯಿಂದ ನಡ್ಕೋರಿ, ಭಕ್ತಿ ಮಾರ್ಗದೊಳಗ ಧರ್ಮನ ಕೇಳ್ರಿ. ಧರ್ಮನ ಸತ್ಯ ತಿಳಿಬೇಕಾದ್ರ ಆಕಿ ಹೇಳಿರುವಂತಹ ರೋಗ ರುಜಿನ ಕೊಡಬೇಕಾದ್ರೆ ಗಡ್ಡಿಯನ್ನು ಕೊಡ್ತಿದ್ದಲ್ಲ, ಈ ಗಡ್ಡಿಯನ್ನ ಧರ್ಮನ ನಂಬಿದ್ರ ನೀವು ಔಷಧೋಪಚಾರ ತಗೋಬೇಡ್ರಿ, ಈ ಗಡ್ಡಿಯನ್ನ ಸ್ವೀಕಾರ ಮಾಡ್ರಿ, ನಿಮಗ ಒಳ್ಳೆ ಆಗ್ತದ. ಸತ್ತಿನ ಏನು ಧರ್ಮನ ಸತ್ಯ ತಿಳಿತದ. ಗತಿಗೆ ಶಕ್ತಿ ತಿಳಿಬೇಕಾದ್ರ ನಮ್ಮ ಭಕ್ತಿ ಹೇಗಿರ್ಬೇಕ್ರಿ? ಗಟ್ಟಿಯಾಗಿರ್ಬೇಕು. ನಾವು ಗಟ್ಟಿಯಾಗಿದ್ರೆ ಭಗವಂತ ಗಟ್ಟಿ ಆಗ್ತಾನ. ಅವನ ಸತ್ಯತೆ ತಿಳಿತದಂತಂದ್ರೆ ನಾವು ಗಟ್ಟಿಯಾಗಿರ್ಬೇಕು. ಸತ್ಯ ತಿಳಿಬೇಕಂದ್ರೆ ನಾ ಹೇಳಿದಂಗ ಮಾಡ್ರಂತ ಯಾರು ಭೀಮಮ್ಮ ತಾಯಿ ಪ್ರತಿಯೊಂದು ಮನೆಗೆ ಭಿಕ್ಷೆಯನ್ನು ಹೋಗ್ತಿರ್ಬೇಕಾದ್ರ ದಾನದ ಗುಣವನ್ನ ಕಲ್ಕೊಳ್ಳಿ, ದಾನ ಧರ್ಮದ ಗುಣವನ್ನ ಪ್ರತಿಯೊಬ್ಬರು ಕಲ್ಕೊಳ್ಳಿ ಅನ್ನುವಂತಹ ಮಾತಿನಿಂದ ಅರ್ಥವನ್ನಿಟ್ಟುಕೊಂಡು ಏನೋ ಭಿಕ್ಷಾಟನೆ ಹೋಗ್ತಿದ್ರಿ ಭೀಮಮ್ಮ ತಾಯಿ. ಜಂಗಮ ಹೆಂಗ ಬರ್ತಾನ, ಯಾರ ಮನೆಗೆ ಹೆಂಗ ಬರ್ತಾನ ಗೊತ್ತಿಲ್ರಿ. ಯಾವಾಗಾದ್ರೂ ಬರ್ಬೋದು ಪರೀಕ್ಷೆ ಮಾಡಾಕ. ನಿಮ್ ಮನೆಗ ಇಲ್ಲ ಅಂದಾಗ ಮುದ್ದಾಂ ಪರೀಕ್ಷೆ ಮಾಡಾಕ್ ಬಂದಿರ್ತಾನ್ರಿ ಭಗವಂತ. ಅಂತಿರ್ತ ಎಂತಿರ್ತ ಏನು ಬೇಡ, ಕಂತು ಹರ ಶಿವಯೋಗಿ ಎಂತಿರ್ತಾರೇನು. ಅವ ಹೆಂಗಿದ್ದಾನಂತ ನೋಡ್ಬೇಡ್ರಿ. ಅವ ಬಂದಾನ ಬಾಗಿಲಿಗೆ ಬಂದಾನಂತಂದ್ರ ಹಸಿದಿರುವಂತ ಜಂಗಮನಿಗೆ ಪ್ರಸಾದವನ್ನ ಕೊಟ್ಟಿದ್ದೆ ಆದ್ರ ನಿಮ್ಗ ಪುಣ್ಯ ಬರ್ತದ. ಹಿಂಗ ಸಿದ್ಧಾರೂಢ ಸಂಚಾರ ಮಾಡ್ಕೊತ ಬರ್ತಿದ್ದಿದ್ರು ಹುಬ್ಬಳ್ಳಿಯಿಂದ ಸಿದ್ಧಾರೂಢ ಸಂಚಾರ ಬರ್ತಿರ್ಬೇಕಾದ್ರ ಒಂದು ಗುಡಿಸಲದೊಳಗ ಒಬ್ಬ ಮುದುಕಿ ಕುಂತಿದ್ದಳ್ರಿ. ಒಂದು ಗುಡಿಸಲು ಮುಂದೆ ಸಣ್ಣ ಮನೆ ಇತ್ತು. ಸಣ್ಣ ಮನೆ ಮುಂದ ಏನು ಕುಂತಿರ್ಬೇಕಾದ್ರ ಅಜ್ಜ ಏನು ಕೈ ಬೀಸ್ಕೊಂತ ಹಂಗ ತನ್ನ ಪಾಡಿಗೆ ತಾನ ಮಾತಾಡ್ಕೊಂತ ಏನೋ ಮಾತಾಡ್ತಿದ್ನೋ ಏನೋ
ಮಾತಾಡ್ಕೊಂತ ಸಂಚಾರ ಮಾಡ್ತಾ ಬರ್ತಿರ್ಬೇಕಾದ್ರ ಆ ಬಡವಿ ಮನೆ ಮುಂದೆ ಬಂದು ನಿಂತಿದ್ದ. ಹೊಟ್ಟೆ ಬಹಳ ಹಸಿವಾಗಿತ್ತು ಸಿದ್ಧಾರೂಢಜ್ಜಿಗ. ಹೊಟ್ಟೆ ಹಸಿವಾಗಿರ್ಬೇಕಾದ್ರ ಅವ ಬೇಡ್ತಾನ್ರಿ, ಮಗ ಯಾಕ ಹೊಟ್ಟೆ ತಡೆಯಂಗಿಲ್ಲ, ಹಸಿದ ಬಂದನ. ರೊಟ್ಟಿ ಹುಡ್ಕೊಂಡು ಕುಂತಿದ್ದಳ್ರಿ ಮುದುಕಿ ಹೊರಗ್ ಬಾಗಿಲು ಮುಂದ. ರೊಟ್ಟಿ ಒಳಗ ಪುಂಡಿ ಪಲ್ಲೆ ಹಚ್ಕೊಂಡು ಊಟ ಮಾಡಾಕತ್ತಿದ್ಲ ಹೆಣ್ಮಗಳು ಮುದುಕಿ. ಬಡವಿ ಹೆಣ್ಮಗಳು ಆಕಿನ ಪರೀಕ್ಷೆ ಮಾಡಾಕ ಭಗವಂತ ಬಂದನೋ ಹೆಂಗ ಸಿದ್ಧಾರೂಢಜ್ಜ ಒಟ್ಟ ಅವ್ರ ಮನೆ ಮುಂದೆ ಬಂದು ಆಕೆಯನ್ನ, ಯವ್ವ ನನಗೂ ಹೊಟ್ಟೆ ಶಿವಗದ ಊಟ ಕೊಡು ಅಂತ ಕೇಳ್ತಿರ್ಬೇಕಾದ್ರ ಸಿದ್ಧಾರೂಢಜ್ಜ ಅವ್ರ ಮನೆ ಬಾಗಿಲು ಬಂದಾಗ ಆ ಹೆಣ್ಮ ಅಮ್ಮ ಏನ್ ಮಾಡ್ತಾಳ, ಆ ರೊಟ್ಟಿನ ತನ್ನ ಕೈಯಾಗಿನ ರೊಟ್ಟಿನ ಎಷ್ಟು ವಿಚಾರ ಮಾಡ್ಲಿಲ್ರಿ. ನನಗ್ ಬೇಕು ಅನ್ನಲಿಲ್ಲ, ಒಳಗ ರೊಟ್ಟಿ ಐತಿ ಇಲ್ಲ ಅಂತನೂ ಇಲ್ಲ. ಬಂದಾನಂದ ತಕ್ಷಣ ಆ ರೊಟ್ಟಿಯನ್ನ ಕೊಡಾಕ್ ಬರ್ತಿದ್ರಿ. ಯಾರು ಸಿದ್ಧಾರೂಢಜ್ಜ ಕೊಡಾಕ್ ಬಿಟ್ಟ ತಕ್ಷಣ ಅಜ್ಜ ಅಂತಂದ್ರಿ ಸಿದ್ಧಾರೂಢಜ್ಜ, ಆಗ ರೊಟ್ಟಿ ಒಂದಾದ, ಪಲ್ಯ ಐತ್ರ ಪುಂಡಿ ಪಲ್ಯ ಭಾಳ ಅದ, ಸ್ವಲ್ಪ ಅದ, ರೊಟ್ಟಿ ದೊಡ್ಡದ, ಪುಂಡಿ ಪಲ್ಯ ಸ್ವಲ್ಪ ಅದ, ಹೆಂಗ್ ಇದನ್ನ ಹೆಂಗ್ ತಿನ್ಲಿ ನಾನು ಅಂತ ಸಿದ್ಧಾರೂಢಜ್ಜ ಕೇಳ್ತಿರ್ಬೇಕಾದ್ರ ಸ್ವಲ್ಪ ಪುಂಡಿ ಪಲ್ಯ ಇತ್ತಲ್ಲ ಆ ರೊಟ್ಟಿ ತುಂಬಾ ಸೌರಿದ್ಲಲ್ರಿ ಅಮ್ಮ ಮುದುಕಿ. ಸೌರಿದ್ಲಲ್ಲ ಅದನ್ನ ಹೆಂಗ ಮಾಡ್ತಾಳ್ರಿ ತಾಯಿ ಮಕ್ಕಳಿಗೆ ಹೆಂಗ ಕೊಡ್ತಾಳೋ ಹಂಗ ರೊಟ್ಟಿ ತುಂಬಾ ಆ ಪುಂಡಿ ಪಲ್ಯ ಸೌರಿ ಅದನ್ನ ಸುಳ್ಳಿ ಸುತ್ತ ಕೊಡ್ತಾಳಂತೆ. ಮತ್ತೆ ಹಂಗಲ್ಲ, ಮಕ್ಕಳಿಗೆ ಹೆಂಗ ಸುಳ್ಳಿ ಸುತ್ತಿ ಊಟ ಮಾಡಿಸ್ತೀವ ಹಂಗ ಆ ಮುದುಕಿ ಏನು ಒಂದ್ ರೊಟ್ಟಿ ಒಳಗ ಪುಂಡಿ ಪಲ್ಯ ಸುತ್ತಿ ಹಚ್ಚಿ ಎಲ್ಲಾ ಹಚ್ಚಿ ಸುತ್ತಿ ಆ ಅಜ್ಜನ ಕೈಯಾಗ ಕೊಟ್ಟಿದ್ಲಂತ್ರಿ. ಅವ ಅಜ್ಜ ತನಗೆ ಎಷ್ಟು ಬೇಕು ಅಷ್ಟ ತಿಂದಂತ್ರಿ ಆ ಸುಳ್ಳಿ ಹುಡ್ಕೊಂಡು. ಸಣ್ಣ ಹುಡುಗ ಊಟ ಮಾಡ್ತವಲ್ಲ ಹಂಗ ಆ ರೊಟ್ಟಿ ಸುಳ್ಳಿ ಊಟ ಮಾಡಿ ಹುಡ್ಕೊಂಡು ತನಗ್ ಬೇಕಾದಷ್ಟ ತಿಂದು ಇನ್ನು ಅರ್ಧ ಏನಿತ್ತಲ್ಲ ಅದನ್ನ ಆ ಮುದುಕಿ ಸೆರಗಿನಾಗ ಹಾಕಿದಂತ್ರಿ. ನೀ ತಿನ್ನವ ಬಡವಿದ್ಲು, ನೀ ಮುಂದ ರಾಣಿಯಾಗಿ ಮೆರಿ, ನಿನ್ನ ಬಡತನ ಹೋಗ್ಲಿ, ಇದನ್ನ ಅರ್ಧ ನೀ ತಿನ್ನಂತ ಅರ್ಧ ತಿಂದು ಅರ್ಧ ಸುಳ್ಳಿ ಏನ್ ರೊಟ್ಟಿ ಸುಳ್ಳಿಯನ್ನ ಆ ಮುದುಕಿಯ ಏನು ಸೆರಗಿನೊಳಗೆ ಹಾಕಿ ಹೋದನ್ರಿ. ಹೋದ ಸಿದ್ಧಾರೂಢಜ್ಜ. ಹೋಗಿ ಒಂದ 10-12 ವರ್ಷ ಗತಿಸಿದ್ವು. ಈಕಿಗೆ ಆ ಹೆಣ್ಮಗಳಿಗೆ ಪ್ರಸಾದವನ್ನ ಕೊಟ್ಟಿದ್ರಿಂದ ಅವತ್ತಿನ ದಿನ ಹುಡ್ಕೊಂಡು ಆ ಮನೆಯೊಳಗೆ ಶ್ರೀಮಂತಿಕೆ ಬಂತು. ಏನೆಲ್ಲ ಊಟ ಮಾಡಾಕ ಸ್ವಸ್ಥಾರ ಬಂದ್ರು, ಮಕ್ಕಳು ಚಲೋ ಆದ್ರು, ಮೊಮ್ಮಕ್ಕಳು ಚಲೋ ಆದ್ರು, ಬಹಳ ಶ್ರೀಮಂತಿಕೆ ಬಂತು. ಬಹಳ ಚಂದ ನಡೆದಿತ್ತು ಜೀವನ. ನಡೆದಿರ್ಬೇಕಾದ್ರೆ ಒಮ್ಮೆ ಶಿವರಾತ್ರಿ ಸಮಯದೊಳಗೆ ಜಾತ್ರೆಗೆ ಹೊಂಟಿದ್ರಿ ಅವರು. ಎಲ್ಲಿ ಶಿವರಾತ್ರಿಗೆ ಹುಬ್ಬಳ್ಳಿಗೆ ಸಿದ್ಧಾರೂಢಜ್ಜನ ಜಾತ್ರೆಗೆ. ಈ ಮುದುಕಿ ಆಗ ಮತ್ತೆ ನನ್ನ ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥರಂತೆ ಎಲ್ಲ ನೋಡ್ಕೋತಾರ. ನಾನು ಇವ್ ಕೂಡ ಸಿದ್ಧಾರೂಢನ ಜಾತ್ರೆಗೆ ಹೋಗ್ಬೇಕು, ಶಿವರಾತ್ರಿ ಜಾತ್ರೆ ಒಳಗೆ ನೋಡ್ಬೇಕು. ನಾವು ಒಮ್ಮೆ ನೋಡಿಲ್ಲ, ತೆಪ್ಪತ್ತೇರದಂತ ಅಜ್ಜನ ಜಾತ್ರೆ ಬಹಳ ಚಂದ ಆಗತ್ತಂತ, ಕೌದಿ ಪೂಜೆ ಮಾಡ್ತಾರಂತ, ಎಲ್ಲಾರು ಹೊಂಟಾರ ಓನ್ಯಾಗ. ನಾನು ಹೋಗ್ಬೇಕು, ಸ್ವಸ್ಥರ ಎಲ್ಲ ನಡ್ಸ್ಕೊಂಡು ಹೋಗ್ತಾರ. ಎಷ್ಟು ದಿನ ಯಾಕೊಡ್ಬೇಕು, ಹೋಗಿ ನಾನು ಜಾತ್ರೆ ನೋಡಿ ಬರ್ತೀನಿ ಅಂತ ಹೇಳಿ ಸ್ವಸ್ಥರಿಗೆ ಹೇಳಿದಾಗ, ನೀವೆಲ್ಲ ನೋಡ್ಕೊರುವ, ನಾವು 4-5 ದಿನ ಲೇಟ್ ಆದ್ರೂ ನೀವು ಚಿಂತೆ ಮಾಡ್ಬೇಡ್ರಿ, ನಾನು ಜಾತ್ರೆಗೆ ಹೋಗಿ ಬರ್ತೀನಿ ಅಂತ ಓನೇ ಹೆಣ್ಮಕ್ಳು ಕರ್ಕೊಂಡು ಹೋಗ್ತಾಳ್ರಿ. ಒಂದ್ 4-5 ಮಂದಿ ಹೆಣ್ಮಕ್ಳು ಕರ್ಕೊಂಡು ಎಲ್ಲಿ ಹುಬ್ಬಳ್ಳಿಗೆ ಹೋಗ್ತಾಳ್ರಿ. ಸಿದ್ಧಾರೂಢನ ಜಾತ್ರೆ ಒಳಗ ತೆಪ್ಪದ ಅಂತ ಮಾಡ್ತಾರ್ರಿ ಕೆರೆದ. ಆಕಿ ಒಂದಿಷ್ಟು ಮಂದಿ ಹೆಣ್ಮಕ್ಳು ಕೂಡ ಓನೇನವ್ರ ಹೆಣ್ಮಕ್ಳು ಕೂಡ ಹೋಗಿ ಊಟ ಮಾಡಿ ಆ ಕೆರೆಯೊಳಗ ನೀರ್ ಕುಡಿಯಾಕತ್ತಿದ್ದಂತ್ರಿ ಮುದುಕಿ. ನೀರು ಕುಡಿಯುವಾಗ ಎಲ್ಲಿ ಮಠದಾಗ ಶಾಸ್ತ್ರ ಹೇಳಕತ್ತಿದ್ದ ಸಿದ್ಧಾರೂಢಜ್ಜ, ಅವನ ದಿವ್ಯ ದೃಷ್ಟಿ ಎಲ್ಲಿ ಹೋಗುದಂತಂದ್ರೆ ನೀರು ಕುಡಿಯಾಕತ್ತಾಳ ಹೆಣ್ಮಗಳು. ಆಕೆಯನ್ನ ಕಂಡು ಹಿಡಿದು ಎಲ್ಲಿ 10-12 ವರ್ಷ ಆಗಿತ್ತು, 15 ವರ್ಷ ಆಗಿತ್ತು ಸಿದ್ಧಾರೂಢಜ್ಜನಿಗ. ಆ ಮುದುಕಿಗೆ ಗಟ್ಟಿಯಾಗಿ ಹಸಿದಿರುವಂತ ತಾಯಿಯನ್ನ ಗುರ್ತಿರುವಂತ ಮಗನು ಸಿದ್ಧಾರೂಢಜ್ಜಕ್ಕನ. ಆಗ ಅಲ್ಲಿ ಮುದುಕಿ ನೀರು ಕುಡಿಯಾಕತ್ತಾಳ, ಆಕೆ ಕರ್ಕೊಂಡು ಬರ್ರಿ ಅಂತಾನೆ ಸಿದ್ಧಾರೂಢಜ್ಜ. ಕರ್ಕೊಂಡು ಬರ್ರಿಕಿನ್ನ ಅಂದ ತಕ್ಷಣ ನಾನು ಒಂದಿಷ್ಟು ಮಂದಿ ಗಣಮಕ್ಳು ಹೋಗಿರಿ, ಯಾರು ಹೋಗಿ ಯವ್ವ ಅಜ್ಜ ನಿನ್ನ ಕರಿಯಾಕತ್ತನ ಬಾ ಅಂತ ಕರಿಯಾಕ ಹೋದ್ರಿ. ಆಕೆ ಹೆದರಿಲ್ಲು, ಯಪ್ಪ ದೊಡ್ಡ ಮಠದವ್ರು ನನ್ನ ಯಾಕೆ ಕರ್ತಿರ್ಬೇಕು, ಇಷ್ಟು ಮಂದಿ ಎಲ್ಲರನ್ನು ಬಿಟ್ಟ ಅಜ್ಜ ನನ್ನ ಯಾಕೆ ಕರಿಯಾಕತ್ತನ, ಏನಿರ್ಬೇಕು, ನಾನು ಏನ್ ತಪ್ಪು ಮಾಡಿರ್ಬೇಕಂತ ಹೆದರ್ಕೊಂತ ಅಲ್ಲಿ ಸಿದ್ಧಾರೂಢಜ್ಜನ ಮುಂದೆ ಬಂದು ನಿಂದಿರ್ತಾಳ್ರಿ. ಹೆದರ್ಬೇಡವ, ನಾ ಯಾರು ಗೊತ್ತೈತೇನಂತ ಕೇಳ್ತಾಳ್ರಿ. ಗೊತ್ತಿಲ್ಲಪ್ಪ ಅಂತಾಳ್ರಿ. ಮುದಿಕ್ ಮರ್ತು ಹೋಗಿತ್ತು, 10-15 ವರ್ಷ ಆಗಿತ್ತು, ಮರ್ತಿತ್ತು. ನನ್ ಗೊತ್ತಿಲ್ಲಪ್ಪ ಯಾರನ್ನ ನೀನು ಅಂತಾಳ. ನಾನು ಹಸಿದು ಬಂದಿದ್ನಲ್ಲ, ಪುಂಡಿ ಪಲ್ಯ ರೊಟ್ಟಿ ಕೊಟ್ಟಲ್ಲ, ತಾಯಿ ನೀನು ಹಡದಂತಹ ನನ್ನ ನನ್ನ ಮಗನಿಗೆ ಹಸಿವನ್ನ ನೀಗಿಸಿದಲ್ಲ, ನನ್ನ ತಾಯಿ ಹಡದ ತಾಯಿ ನೀನು ಹಸಿವನ್ನ ನೀಗಿಸ, ನೀನು ಬಾಗಿಲು ಮುಂದೆ ಬಂದ ಕೊಟ್ಟು ನಿಂತಾಗ ನಿನ್ನ ಕೈಯಲ್ಲಿ ರೊಟ್ಟಿ ಕೊಟ್ಟಿದ್ದಲ್ವಾ, ಅದ ಸಿದ್ಧಾರೂಢಜ್ಜನ, ಅದ ಅಜ್ಜನ ಅಂತಂದಾಗ ಸಾಷ್ಟಾಂಗ ಹಾಕ್ತಾಳೆ. ಮತ್ತೊಮ್ಮೆ ದರ್ಶನ ಆಗ್ತವಿಲ್ಲ ಅಂತ ಕಾಯಕತ್ತಿದ್ಲಂದ್ರಕಿ. ಆದ್ರ ದಿವ್ಯ ದೃಷ್ಟಿಯಿಂದ ಸಿದ್ಧಾರೂಢಜ್ಜ ತನ್ನತ್ತ ಬರೆ ಮಾಡಿಕೊಂಡಿರುವಂತವನು
ಯಾವ ಗುರುಕರುಣೆ ಬಹಳ ದೊಡ್ಡದಂತ್ರಿ. ಭೀಮಮ್ಮ ತಾಯಿ ಬಹಳ ದೊಡ್ಡ ಕರುಣೆ, ಅವರ ಅಂತಃಕರಣ ಬಹಳ ದೊಡ್ಡದು. ಎಂಥವನನ್ನು ತಮ್ಮ ಬರಮಾಡಿಕೊಡ್ತದ, ಕರುಣೆಯಿಂದ ಅವರನ್ನ ಕರೆಸಿಕೊಳ್ತದ. ಹಾಗೆ ಇಲ್ಲಿ ಭೀಮಮ್ಮ ತಾಯಿ ಕೂಡ ಅಂತಃಕರಣ ಒಳ್ಳೊಳ್ಳಾಗಿದ್ದು, ಕರುಣೆಯಾಗಿತ್ತು. ಗುರುವಿನ ಕರುಣೆ ಬಹಳ ದೊಡ್ಡದಾಗಿತ್ತು ಅನ್ನೋ ಹಾಗೆ ಇಂತಹ ಪವಾಡ ಪುರುಷಳಾಗಿದ್ದ ಭೀಮಮ್ಮ ತಾಯಿ ಜಂಗಮರ ಬಗ್ಗೆ ಮತ್ತು ಭಿಕ್ಷೆಯ ಬಗ್ಗೆ, ದಾನ ಧರ್ಮದ ಬಗ್ಗೆ ಅಲ್ಲಲ್ಲಿ ಪವಾಡಗಳನ್ನ ಮಾಡ್ತಾ ಎಲ್ಲರ ಮನಸ್ಸಿಗೆ ತಿಳಿಯುವಂಗೆ ದಾನ ಧರ್ಮದ ಬಗ್ಗೆ ಹೇಳ್ಕೊಂತ ಸಂಚಾರ ಮಾಡ್ತಾ ಬಂದಿರುವಂತವಳು ಭೀಮಮ್ಮ. ಇಲ್ಲಿ ಬಂದು ನಾವು ಭೀಮಮ್ಮಂದು ನಾಳೆ ದೇಹವನ್ನ ಬಿಡುವಂತ ಸಂದರ್ಭ ಬರ್ತದೆ. ಇವತ್ತಿನ ದಿನ ಪವಾಡಗಳನ್ನು ಹೇಳಿದ್ರೆ ನಾಳೆ ಕಡೆಯದಾಗಿರ್ತವೆ, ಅದನ್ನ ಮಾತ್ರ ತಪ್ಪಿಸ್ಕೊಳ್ಬೇಡ್ರಿ. ಎಷ್ಟೋ ದಿನ ಬಂದಿರುತ್ತೆ, 10 ದಿನ ಬಂದಿರುತ್ತೆ, 11 ದಿನಕ್ಕೆ ಯಾಕ್ರೆ 11 ದಿನ ನಡೆಯುತ್ತೆ. ಇನ್ನೊಂದು ದಿನ ಶಾಸ್ತ್ರ ಅಂತಿರಲ್ಲ, ಹೆಂಗೆ ದೊಡ್ಡ ವೇದಿಕೆ ನಾಳೆಗೆ ಅಲ್ಲಿ ಬರ್ಬೇಕ್ರಿ ನೀವು. ಇಲ್ಲೆಲ್ಲ ನಾಳೆ ಒಂದ ದಿನ ರೀ, ಸ್ವಲ್ಪ ಒಂದಿಷ್ಟು ಮನೆಗಿಟ್ಟು ಬರ್ರಿ. ಟಿವಿ ಏನಾರ್ತಾವಲ್ರಿ, ಈಗ ಬಂದಿರಿ. ಮತ್ತೆ ನಾವು ಚಲೋ ಹೇಳಾಕತ್ತಿದ್ದ ನಿಮ್ಗೆ ಒಂದೇ ದಿನ ಸ್ವಲ್ಪ ಕಡೆ ಬಿಟ್ಟು ದಿನ ಬರಾಕತ್ತಿದ್ರಿ. ಅದ ಸಾಯಂಕಾಲ ಹಾಕಿರ್ತಾರಂತ ಅವ್ರ 3 ಪ್ರಸಾದ ಇರ್ತಾವ. ನಿಮ್ಗೆ ನಾಳೆ ನೋಡ್ಬೋದು, ಮಧ್ಯಾಹ್ನ ನೋಡ್ರಿ. ಇವತ್ತೇನು ಈಗ ತಪ್ಪಿಸ್ಕೊಂಡಿರ್ತಾರೆ, ಇವತ್ತು ತಾಸು ಯಾವ್ಯಾವ ಇರ್ತಾವ ನೋಡ್ರಿ, ಯಾವ ಭಾಗ್ಯ ಏನೇನ ದಾರ ಇರ್ತಾವಲ್ಲ ಅವನು ಸುಟ್ಟು ಮತ್ತೆ ಮರುದಿನ ಹಾಕ್ತಾರಲ್ಲ. ನಾಳೆ ಬೆಳಗ್ಗೆ ನೋಡ್ರಿ, ನಾಳೆ ಸಾಯಂಕಾಲ ತಪ್ಪಿಸ್ಕೋಬೇಡ್ರಿ. ಆಕೆಯ ವಿಷಯ ಬಹಳ ಚಂದ ಕರ್ತದ. ಭೀಮಮ್ಮ ತಾಯಿ ಪವಾಡಗಳನ್ನು ಕೇಳಿರಿ. ಆಕಿ ಮರಣ ಹೆಂಗಾಗ್ತದ, ದೇಹವನ್ನ ಹೇಗೆ ಬಿಡುತ್ತಾಳ, ಆಕಿ ಲಿಂಗದೊಳಗೆ ಹೆಂಗ ಐಕ್ಯ ಆಗ್ತಾಳ, ಇದನ್ನ ನೀವು ತಪ್ಪಿಸ್ಕೊಳ್ಬೇಡ್ರ. ನಾಳೆ ಒಂದು ದಿನ ಮಾತ್ರ ಈ ಸೇವೆಯಲ್ಲಿ ಭಾಗಿಯಾಗ್ರಿ. ಎಲ್ಲರ ಸೇವೆ ನೀವೇನು ಮಾಡಿರುವ ಕೇಳಿರುವುದು ಮಾಡಿ ಸೇವೆ ಮಾಡಿರುವುದು ಪ್ರತಿಯೊಂದನ್ನು ಭಗವಂತ ನೋಡ್ತಿರ್ತಾನ, ವೀರಲಿಂಗಪ್ಪ ನೋಡ್ತಿರ್ತಾನ. ಅವರೆಲ್ಲರಿಗೂ ಆರೋಗ್ಯ ಆಯುಷ್ಯವನ್ನು ಕೊಡುವುದು ಅವರ ಕರ್ತವ್ಯ ಆಗಿರ್ತದೆ. ಹಾಗೆ ನಾವು ನೀವೆಲ್ಲರೂ 3ನೇ ವರ್ಷ ಇದು ನಾವು ಕೇಳೋದು. ನೀವು ನಿಮಗ ಕೇಳಿ ರೂಢಿ 3 ವರ್ಷ. ನಮ್ಮೂರೊಳಗೆ ಬಹಳ ಕಡೆ ಆಗ್ತದ್ರಿ, ಎಲ್ಲಿ 4-5 ಬರೆ ಆಗ್ತದ. ಕುಂತಾರ ಜಾತ್ರೆಯಿಂದ ಹಿಡ್ಕೊಂಡು ನಮ್ಮ ಹಿರಣ್ಯ ಕುಡಿಯೋದು 2ನೇದ್ದು, ಇದು 3ನೇದ್ದು ಅಲ್ಲ. ಆಮೇಲೆ ಮಲೆ 4ನೇದ್ದು, 4 ಕಡೆ ಆಗ್ತವೆ ಪುರಾಣ ನಡಿಬೇಕಾದ್ರೆ. ಇಷ್ಟು ಪರಿವರ್ತನೆ ಆಗೈತೆ ನಮ್ಮೂರು ಶಿರೋಳದೊಳಗ. ಕೇಳಾಕಂದ್ರೆ ಭಾಳ ಕೊಡ್ತೀರಿ. ಈಗ ಪ್ರವಚನ ಹೇಳಾಕತ್ತಾನಂತಂದ್ರೆ ಭಾಳ ಚಂದಾಗಿ ಕೇಳ್ತೀರಿ. ಅಂತ ಆಧ್ಯಾತ್ಮದ ಒಲವು ನಿಮಗದನ್ನು. ಹಾಗೆ ಇನ್ನೂ ನಾಳೆ ಮಾತ್ರ ನೀವು ಈ ಆಧ್ಯಾತ್ಮದ ಕಡೆ ಬರ್ರಿ. ಒಬ್ಬರು ಶರಣ ಹೇಳ್ತಾರೆ, ಬೇಕಂದ್ರೆ ಬೆರಕೋ ಬೇಡಾದ್ರೆ ಸರ್ಕೋ ಅಂತ ಹೇಳ್ತಾರಂತೆ. ಯಾರು ಒಬ್ಬ ಮಹಾತ್ಮರು. ಯಾವುದು ಬೇಕಂತಂದ್ರ ಇದು ಆಧ್ಯಾತ್ಮ ಬೇಕಂದ್ರ ಇದ್ರೊಳಗೆ ಸೇರ್ಬೇಕಂತೀರಿ ನಾವು. ಬ್ಯಾಡ ಅಂದ್ರ ಸರ್ಕೋಬೇಕಂತ್ರಿ. ಎದ್ರೊಳಗೆ ಸರ್ಕೋಬೇಕು, ನೀವೇನು ಸಂಸಾರದೊಳಗ ನಿಮ್ಮ ಮನಿ ಮಕ್ಕಳು ಅಂತಿರಲ್ಲ ಅದ್ರೊಳಗೆ ಸರ್ಕೋರಿ. ಇವು 2 ಬೇಡ ಅಂತ ಹೇಳ್ತಾರ್ರಿ. ಬೆರಕೋದು ಬೇಡ, ಸರ್ಕೊಳ್ಳೋದು ಬೇಡ. ಇವು 2 ಬೇಡ ಅಂದ್ರೆ ಓನ್ಯಾಗ ನಿಂತು ಬಾಯಿ ಹಚ್ಚಿ ಪಡ್ಕೊ ಅಂತ ಹೇಳ್ತಾಳೆ. ಇದ್ರೊಳಗೆ ಯಾವ್ದು ಬೆಸ್ಟ್ ನಮಗೆ? ಬೆರ್ಕೊಳ್ಳೋದು ಚಲೋ ಅಲ್ರಿ. ಆಧ್ಯಾತ್ಮದೊಳಗೆ ಬೆರ್ಕೊಂಡ್ರೆ ನಾವು ಮುಕ್ತರಾಗ್ತೀವಿ. ನಾವು ಮುಕ್ತರಾಗಬೇಕು, ಈ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕಂತ ನಾವು ಇಂಥ ಪ್ರವಚನ ಪುರಾಣ ಹೇಳಕ್ ಹಚ್ಚಿರ್ತಾರ. ಅವರು ಹಿರಿಯರು ಜಾತ್ರೆ ನಡಿಬೇಕಾದ್ರೆ ಇಂಥ ಪ್ರವಚನ ಕೇಳಿ ಸಂಸ್ಕಾರ ಬರಲಿ, ದಾನ ಧರ್ಮ ಮಾಡುವ ಬುದ್ಧಿ ಬರಲಿ, ಈ ಕಾರ್ಯಕ್ರಮ ನಡೀಲಿ ಅನ್ನೋದಕ್ಕೆ ಜನ ಕೂಡ್ಲಿ ಸಂಘಟನೆ ಆಗುವುದಕ್ಕ ಎಲ್ಲರೂ ಕೂಡ್ದಾಗಿದ್ದ ಕೆಲಸ ಆಗ್ತದನ್ನೋ ಹಾಗೆ ನಾವು ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ನಾಳಿನ ದಿನ ಮಾತ್ರ ಈ ಸೇವೆಯಲ್ಲಿ ಭಾಗಿ ಆಗಲಿ ಅಂತ ಮಾತನ್ನು ಹೇಳ್ತಾ ಇವತ್ತಿನ ಪ್ರಸಾದ ವ್ಯವಸ್ಥೆಯನ್ನು
ತಂದೆ ಗಡಿ ಗಾಕಿ ತಂದೆ ಗಾಕಿ ತಂದೆ ಗಡಿ ನಮ್ಮ ಕೊಟ್ಟ ಗಡಿಗೆ ತಂದೆ ಗಾಕಿ ತಂದೆ ಗಡಿ ಗಾಕಿ ತಂದೆ ಬ್ರಹ್ಮ ಕಲೆದಾನ